ಮುಂಡರಗಿ ತಾಲೂಕಿನ ಬೆಣ್ಣೆಹಳ್ಳಿ ನಾಗರಹಳ್ಳಿ ರಸ್ತೆಯಲ್ಲಿರುವಂತಹ ಹಳ್ಳಕ್ಕೆ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿಗೆ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಭೂಮಿ ಪೂಜೆಯನ್ನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಶಾಲಾ ಮಕ್ಕಳ ಹಾಗೂ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದು ಇದೀಗ ಅವರ ಬೇಡಿಕೆ ಈಡೇರಿದ್ದು ಶೀಘ್ರದಲ್ಲೇ ಸುಸರ್ಜಿತ ಬ್ರಿಡ್ಜ್ ನಿರ್ಮಾಣವನ್ನ ಮಾಡಿ ಸುಗಮ ಸಂಚಾರಕ್ಕೆ ಅನುಕೂಲವನ್ನ ಮಾಡಿಕೊಡಲಾಗುತ್ತೆ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಹೇಮಗಿರೀಶ ಹಾವಿನಾಳ, ಕೆವಿ ಹಂಚಿನಾಳ, ಪ್ರಶಾಂತ ಗುಡ್ಡದಪ್ಪನವರ, ಪರಮೇಶಿ ಗುಡಿಮನಿ, ಮೈಲಾರಪ್ಪ ಕಲಕೇರಿ, ಬನ್ನೆಪ್ಪ ಚೂರಿ, ಮಂಚಯ್ಯ ಹಳ್ಳಿ, ರಜನಿಕಾಂತ ದೇಸಾಯಿ, ಕೊಟ್ಟೆಪ್ಪ ಕಲಕೇರಿ ಸೇರಿದಂತೆ ಇತರರು ಹಾಜರಾಗಿದ್ದರು. ಅದಕ್ಕೆ ತಮ್ಮ ಸಹಕಾರನೂ ಬಹಳ ಮುಖ್ಯವಾಗಿದ್ದು ನಾವು ಎಷ್ಟು ದಿನ ಅದನ್ನ ತೊಂದರೆಯನ್ನು ಅನುಭವಿಸಿದ್ದೀವಿ. ನಮ್ಮ ಸಹಕಾರ ಬಹಳ ಮುಖ್ಯವಾಗಿರೋದು ಮತ್ತು ಆದಷ್ಟು ಬೇಗನೆ ಈ ಕೆಲಸ ಆದಷ್ಟು ಬೇಗನೆ ಅಂದರೆ ನಾಳೆ ನಾಡಿದ್ದ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗ ಆದಷ್ಟು ಬೇಗನೆ ನಾವು ಮಾಡುವಂಥದ್ದು ಐತಿ. ಇಲ್ಲಾಂದರೆ ನಾವು ಲೇಟಾಗಿನ ಪ್ರಾರಂಭ ಮಾಡ್ತಿದ್ವಿ. ಆದ್ರೆ ಈಗ ಇದನ್ನು ಸ್ಟಾರ್ಟ್ ಮಾಡಿ ಒಂದು ಸೈಡಿಂದ ತಗೋತಾ ಹೋಗ್ತಾರೆ. ಜೊತೆಗೆ ನಿಮ್ಮ ತೊಂದರೆ ಆಗದೇ ಇರುವಂಗೆ ಕೆಲಸವನ್ನು ನಾವು ನಿರ್ವಹಿಸ್ತೀವಿ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಮುಂದೆ ಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚು ಕಾರ್ಯಗಳು ಆಗಬೇಕಾಗಿದೆ. ಈಗ ಬರುವಂಥ ಸಮಯದಲ್ಲಿ ಒಂದು ಡ್ರೈನೇಜಿಗೆ ಸಂಬಂಧಪಟ್ಟಂಗೆ ಗಟರ ಆಗಿಲ್ಲ ಅಂತ ಅನ್ನೋದನ್ನು ಸಹಿತ ಅಲ್ಲಿರೋರು ಕೇಳಿದರು. ಅದಕ್ಕೆ ವಿಚಾರಣೆ ಮಾಡಿದಾಗ ಆಲ್ರೆಡಿ ಗ್ರಾಮ ಪಂಚಾಯತ್ ಅವರು ಅನುದಾನವನ್ನು ಹಾಕಿದ್ದಾರೆ. ಪ್ರಾಬ್ಲಮ್ ಏನಂದರೆ ಅಲ್ಲಿರುವಂಥ ಏನು ಒತ್ತುವರಿ ಮಾಡ್ಕೊಂಡ್ರೆ ಕೆಲವೊಬ್ರು ನಾಗರಹಳ್ಳಿಯಲ್ಲಿ ಇರುವಂಥ ಸಮಸ್ಯೆ, ಒತ್ತುವರಿ ಮಾಡ್ಕೊಂಡವರು ಕೆಲವೊಬ್ರು ಬೇಕಂತಾರಂತ, ಕೆಲವೊಬ್ರು ಬ್ಯಾಡ್ ಅಂತಾರಂತೇಳಿ ಆಲ್ರೆಡಿ ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದಕ್ಕೆ ನಾವು ಅನುದಾನ ಕೊಟ್ಟಿದ್ದೀವಿ ಸರ್. ಇಲ್ಲೇ ಬರ್ತಾ ಇಲ್ಲ ನಮ್ಮ ಹಿರಿಯರು ಅದರ ಅವ್ರ ಊರಿನವ್ರೆ, ಅವ್ರು ಕೇಳಿದಾಗ ಇದು ಒಂದಿನ ಸಮಸ್ಯೆ ಅಲ್ಲ ಸರ್, 20 ವರ್ಷದಿಂದ ಹಂಗೆ ಮಾಡ್ತಾರೆ, ಒಬ್ರು ಬೇಕಂತಾರ ಒಬ್ರು ಬ್ಯಾಡ್ ಅಂತಾರ ಅನ್ನೋದು ಸಹಿತ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ತಾವು ಇದ್ರಿ ಹಿಂದ ಮತ್ತೇನಪ್ಪ ಅಂತ ಅನ್ಕೋಬೇಡ್ರಿ. ದಯವಿಟ್ಟು ಇರುವಂಥ ವಿಚಾರ ಈಗ ಆಲ್ರೆಡಿ ದುಡ್ಡು ಹಾಕ್ಯಾರ. ಅವ್ರೇನಾದರೂ ಒಪ್ಕೋತಾರಪ್ಪ ಅಂದರೆ ನಾನು ನಾಳೆನೇ ಯುವ ಅವ್ರಿಗೆ ಕಳಿಸ್ತೀನಿ. ನಾಳೆ ಯುವ ಅವ್ರಿಗೆ ಕಳಿಸಿ ಆ ಜನರಿಗೆ ಮನವೊಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದನ್ನು ಮನವೊಲಿಸಿ ಅವ್ರು ಒಪ್ಕೊಂಡ್ರಂದ್ರೆ, ಯಾಕಂದರೆ ಇದನ್ನು ಒಂದು ಮನೆಯಿಂದ ಆದಮೇಲೆ ಮತ್ತೊಂದು ಮನೆಯಿಂದ ಹೆಂಗೆ ಅಂತಲ್ಲ, ಎಲ್ಲರೂ ಸಾರ್ವಜನಿಕವಾಗಿ ಒಪ್ಕೋಬೇಕು. ಇದು ಸಾರ್ವಜನಿಕ ಕೆಲಸಗಳಾಗಿರೋದ್ರಿಂದ ಅವ್ರು ಒಪ್ಕೊಂಡ್ರಂದ್ರೆ ಆದಷ್ಟು ಬೇಗನೆ ಆ ಕೆಲಸನೂ ಸಹಿತ ಮಾಡಿಕೊಡುವ ನಿಟ್ಟಿನೊಳಗೆ ನಾವು ಮಾಡಿಕೊಡ್ತೀವಿ. ಮತ್ತು ಅದರ ಜೊತೆಯಲ್ಲಿ ಈ ಕೆಲಸ ನಿಂತಿರುವಂಥದ್ದು ನಾನು ಒಂದಿನೂ ಸಹಿತ ಗಮನಕ್ಕೆ ಬಂದಿಲ್ಲ. ಸುಮಾರು ಬಾರಿ ಈ ಊರಿನ ಮೇಲೆ ಹೋಗಿದ್ದೀನಿ, ಈ ಊರಿಗೆ ಬಂದಿದ್ದೀನಿ, ಬಂದು ಹೋದರೂ ಸಹಿತ ಅದು ಗಮನಕ್ಕೆ ಬಂದಿಲ್ಲ. ಅವ್ರು ಹೇಳಿನೂ ಇಲ್ಲ. ಇವನ್ ಗ್ರಾಮ ಪಂಚಾಯತ್ ಅವರಲ್ಲಿ ಬಂದಾಗ ಒಂದು 2-3 ಕೆಲಸನೂ ನಾವು ನೋಡ್ಕೊಂಡು ಬಂದೀವಿ. ಇನ್ನೊಂದು 2-3 ಕೆಲಸ ಅವ್ರ ಗ್ರಾಮ ಬಸ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.